ಆಗಬೇಕು. ಒಳ ಮೀಸಲಾತಿಯಲ್ಲಿ 101 ಜಾತಿಗೂ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಎಲ್ಲರಿಗೂ ಮೀಸಲಾತಿ ಸೌಲಭ್ಯ ಸಿಗಬೇಕು ಅಂಥೇಳಿ ನಿರಂತರ ಹೋರಾಟ ಮಾಡಿದ್ದರ ಪ್ರಯುಕ್ತ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮುತುವರ್ಜಿ ವಹಿಸಿ ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ ಕೇಸಿಗೆ ಸಾಲಿಸಿಟರ್ ಜನರಲ್ರವ್ರನ್ನ, ಅಟಾರ್ನಿ ಜನರಲ್ರವ್ರನ್ನ ವಾದ ಮಾಡಲಿಕ್ಕೆ ಕಳಿಸಿ ನ್ಯಾಯವನ್ನು ದೊರಕಿಸಿಕೊಟ್ಟು ಇಂದಿಗೆ 1 ವರ್ಷ 3 ತಿಂಗಳಾಯಿತು. ಆಗಸ್ಟ್ 1, 2024 ರಾಜ್ಯ ಸರ್ಕಾರ ಒಳ ಮೀಸಲಾತಿ ಮಾಡಲಿಕ್ಕೆ ಅಧಿಕಾರ ಇದೆ, ಮಾಡ್ಬೋದು ಅಂಥೇಳಿ ಆದೇಶ ಮಾಡಿ 1 ವರ್ಷ 3 ತಿಂಗಳಾದರೂ ಕೂಡ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ವಿಳಂಬ ನೀತಿಯನ್ನು ಮಾಡೋದು ಅನುಸರಿಸೋದ್ರ ಜೊತೆಯಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಗೊಂದಲ ಸೃಷ್ಟಿ ಮಾಡಿ ಮೀಸಲಾತಿ ಜಾರಿ ಆಗದಂಗೆ ತಡೆಗಟ್ಟಲಿಕ್ಕೆ ಏನೇನು ಬೇಕು ಆ ರೀತಿ ಡಿಫೆಕ್ಟಿವ್ ದೋಷಭರಿತ ಆದೇಶಗಳನ್ನು ಮಾಡಿ ಇವತ್ತು ಪರಿಶಿಷ್ಟ ಜನಾಂಗದ ಜಾತಿಯವರಿಗೆ ಅನ್ಯಾಯವನ್ನು ಮಾಡ್ತಾ ಇದೆ. ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದಂಥ ಆದೇಶವನ್ನು ಚಾಲೆಂಜ್ ಮಾಡಿ 16/10/2025 ರಾಜ್ಯದ ಹೈಕೋರ್ಟ್ನಲ್ಲಿ ಕೇಸ್ ಬಂದಾಗ ರಾಜ್ಯ ಸರ್ಕಾರದ ಕಡೆಯಿಂದ ಯಾರೂ ಕೂಡ ಆ ಕೇಸಿಗೆ ಅಪಿಯರ್ ಆಗಲಿಲ್ಲ. ಹೀಗಾಗಿ ಈಗ ಪಾರ್ಷಲ್ಲಿ ಸ್ಟೇ ಆಗಿ ಹೋಯ್ತು ಆದೇಶ. ಅದಕ್ಕೆ ಇವತ್ತು ಮತ್ತೆ ಈ ಜನಾಂಗಕ್ಕೆ ಮೋಸ ಮಾಡೋದಕ್ಕಾಗಿ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ಕ್ಯಾಬಿನೆಟ್ ಮೀಟಿಂಗನ್ನು ಕರೆದಿದೆ. ನಿನ್ನೆ ದಿನ SC ಜನಾಂಗದ ಮಂತ್ರಿಗಳನ್ನು, ಅಧಿಕಾರಿಗಳನ್ನು ಕರೆದು ಸಭೆ ಮಾಡಿ ಸುಗ್ರೀವಾಜ್ಞೆ ಹೊರಡಿಸ್ಬೇಕು ಅಂತ ಕೆಲವರು ವಾದ, ಕೆಲವರು ಬಿಲ್ ಮಂಡಿಸಬೇಕು ಅಂತಕ್ಕಂಥ ವಾದ ಮಾಡಿ ಗೊಂದಲ ಸೃಷ್ಟಿ ಮಾಡಿ ಇವತ್ತು ಕ್ಯಾಬಿನೆಟ್ಗೆ ಒಳ ಮೀಸಲಾತಿ ಸಲುವಾಗಿ ಬಿಲ್ಲನ್ನು ತರ್ತಕ್ಕಂಥ ಒಂದು ಕರಡು ಪ್ರತಿಯನ್ನು ಇವತ್ತು ಕ್ಯಾಬಿನೆಟ್ಗೆ ಇಡಲಿಕ್ಕೆ ಮುಂದಾಗಿದ್ದಾರೆ. ಅದರ ಉದ್ದೇಶ ಇಷ್ಟೇ, ವಿಳಂಬ ಮಾಡೋದು. ಮತ್ತು 13ನೇ ತಾರೀಕಿಗೆ ರಾಜ್ಯದಲ್ಲಿ ಹೈಕೋರ್ಟ್ ಮುಂದೆ ಕೇಸ್ ಬರ್ತಾ ಇದೆ. 5ನೇ ತಾರೀಕಿನೊಳಗಾಗಿ ರಾಜ್ಯ ಸರ್ಕಾರ ಹೈಕೋರ್ಟಿಗೆ ತನ್ನ ವಾದವನ್ನು ಮಂಡಿಸಲಿಕ್ಕೆ ಬೇಕಾಗ್ತಕ್ಕಂಥ ವಿವರಣೆಯನ್ನು ನೀಡಬೇಕಾಗ್ತದೆ. ಅದು ಯಾವುದನ್ನೂ ಮಾಡದೇ ಮತ್ತೆ ಈಗ ಬಿಲ್ ತರ್ತೀವಿ ಅಂಥೇಳಿ ಗೊಂದಲ ಸೃಷ್ಟಿ ಮಾಡಿ ಮುಂದೂಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈಗಾಗಲೇ ಪ್ರಕಟವಾಗಿರ್ತಕ್ಕಂಥ ವೇಳಾಪಟ್ಟಿ ಪ್ರಕಾರ ಡಿಸೆಂಬರ್ 8ಕ್ಕೆ ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಆಗ್ತದೆ. ಅಷ್ಟರೊಳಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ಕೇಸ್ಗಳು ದಾಖಲಾಗಿ ಈ ಒಳ ಮೀಸಲಾತಿ ಆದೇಶ ರದ್ದು ಮಾಡಿಸ್ಬೇಕನ್ನೋದೇ ಸಿದ್ದರಾಮಯ್ಯನವ್ರ ಸರ್ಕಾರದ ದುರುದ್ದೇಶ ಇದೆ. ಅದರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಮರ್ಪಕವಾಗಿ ವಾದವನ್ನು ಮಂಡಿಸಲಿಕ್ಕೆ ಯಾವುದೇ ತಯಾರಿಯನ್ನು ಮಾಡಿಕೊಳ್ತಾ ಇಲ್ಲ. ಮತ್ತು ಅವರೇ ನೇಮಕ ಮಾಡಿರ್ತಕ್ಕಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರ ವರದಿನೂ ಒಪ್ಪಲಿಲ್ಲ. ಅವ್ರದ್ದೇ ಸರ್ಕಾರ ನೇಮಕ ಮಾಡಿರ್ತಕ್ಕಂಥ ನ್ಯಾಯಮೂರ್ತಿ ಸದಾಶಿವಯ್ಯನವ್ರ ಆಯೋಗನೂ ಒಪ್ಪಲಿಲ್ಲ. ಮತ್ತು ನಮ್ಮ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ನೇಮಕ ಮಾಡಿದಂಥ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಧುಸ್ವಾಮಿಯವ್ರ ವರದಿನೂ ಒಪ್ಪಲಿಲ್ಲ. ಇವರು ಖಾಜಿ ನ್ಯಾಯ ಮಾಡಿ 5 ಗುಂಪುಗಳನ್ನಿದ್ದದನ್ನು 3 ಗುಂಪುಗಳನ್ನು ಮಾಡಿ ಅಸ್ಪೃಶ್ಯರಲ್ಲೇ ಅಲೆಮಾರಿಗಳಿದ್ದಾರೆ, ಅವ್ರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. 1% ಅಲೆಮಾರಿಗಳಿಗೆ ನಾಗಮೋಹನ್ ದಾಸ್ ಅವ್ರ ವರದಿಯಲ್ಲಿಯೂ ಇತ್ತು, ಸದಾಶಿವಯ್ಯನವ್ರ ವರದಿಯಲ್ಲಿಯೂ ಇತ್ತು, ಮತ್ತು ಮಾಧುಸ್ವಾಮಿ ಕಮಿಟಿ ರಿಪೋರ್ಟ್ನಲ್ಲಿಯೂ ಇತ್ತು. ಅದು ಯಾವುದನ್ನೂ ಪರಿಗಣಿಸದೇ ಬೇಕಾಬಿಟ್ಟಿಯಾಗಿ ರಾಜಕೀಯ ಲಾಭ ನಷ್ಟಕ್ಕಾಗಿ ಕೆಲವು ಸಮುದಾಯಗಳ ಒತ್ತಡಕ್ಕೆ ಮಣಿದು 3 ಗುಂಪುಗಳನ್ನ ಮಾಡಿ ಅನ್ಯಾಯ ಮಾಡಿರ್ತಕ್ಕಂಥದ್ದನ್ನು ಪ್ರತಿಭಟಿಸಿ ಇವತ್ತು ಅನೇಕ ಸಮುದಾಯಗಳು ಕೋರ್ಟ್ ಮುಂದೆ ಅಪೀಲನ್ನು ಮಾಡಿಕೊಂಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ನೀವು ಇದೇ ದ್ವಂದ್ವ ರೀತಿ ಮುಂದುವರಿಸಿದರೆ
ಮತ್ತೆ ನಾವು ಹೋರಾಟಕ್ಕೆ ಇಳಿಬೇಕಾಗ್ತದ. ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಕೆಲಸ ನಿಮ್ಮ ಸರ್ಕಾರ ಮಾಡದೆ ಹೋದರೆ ನಾವು ನಿಮ್ಮನ್ನು ರಸ್ತೆ ಮಾಡಿ ಓಡಾಡಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ. ಹಿಂದೊಮ್ಮೆ ಎಚ್ಚರಿಕೆ ಕೊಟ್ಟದರ ಪರಿಣಾಮ ಸರ್ಕಾರಿ ಆದೇಶವನ್ನು ಮಾಡಿದರು. ಆ ಸರ್ಕಾರಿ ಆದೇಶ ದೋಷಪೂರಿತ ಆದ್ದರಿಂದ ಈಗಾಗಲೇ ಹೈಕೋರ್ಟ್ನಲ್ಲಿ ಸ್ಟೇ ಆಗಿದೆ. 16ನೇ ತಾರೀಕಿಗೆ ನಮ್ಮ ವಕೀಲರಾದಂಥ ವೆಂಕಟೇಶ್ ದೊಡ್ಡೇರಿ ಅವರು ಏನಾದರೂ ಕೋರ್ಟ್ ಮುಂದೆ ಅಂಗಲಾಚಿ ಬೇಡ್ಕೊಳ್ಳದೆ ಹೋಗಿದ್ದರೆ ಅವತ್ತು ಸಂಪೂರ್ಣ ಆದೇಶನೇ ಹೊರಟು ಹೋಗ್ತಿತ್ತು. ಸರ್ಕಾರದ ಆದೇಶಕ್ಕೆ ಕೌಡೆ ಕಿಮ್ಮತ್ತು ಇರ್ತಿರಲಿಲ್ಲ. ಅವರು ವಾದ ಮಾಡಿದ್ದರ ಪರಿಣಾಮ ಮತ್ತು ಈ ಜನಾಂಗಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಕೋರ್ಟ್ ಮುಂದೆ ಬಿಚ್ಚಿ ಹೇಳಿದ್ದರ ಪರಿಣಾಮ ಪಾರ್ಸಲಿ ಸ್ಟೇ ಆಗಿದೆ. ಪಾರ್ಸಲಿ ಸ್ಟೇ ಆಗಿ 5ನೇ ತಾರೀಕಿನೊಳಗಾಗಿ ನೀವು ಕೋರ್ಟಿಗೆ ವಿವರಣೆಯನ್ನು ಸಲ್ಲಿಸಬೇಕು ಮತ್ತು 13ನೇ ತಾರೀಕಿಗೆ ಫೈನಲ್ ಹಿಯರಿಂಗ್ ಬರ್ತದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ನಮ್ಮ ನೆರೆ ರಾಜ್ಯಗಳಾಗಿರ್ತಕ್ಕಂಥ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಈಗಾಗಲೇ ಮೀಸಲಾತಿ ಒಳ ಮೀಸಲಾತಿಯನ್ನು ಜಾರಿಗೆ ತಂದು ಇವತ್ತು ಅಲ್ಲಿ ನೂರಾರು ಜಾತಿಗಳು ಫಲಾನುಭವಿಗಳಾಗಿದ್ದಾರೆ. ಅವ್ರವ್ರ ಜನಸಂಖ್ಯೆಗೆ ಅನುಗುಣವಾಗಿ ನ್ಯಾಯಸಮ್ಮತವಾಗಿ ಹಂಚಿಕೆ ಮಾಡಿ ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇಲ್ಲಿ ಕರ್ನಾಟಕದ ಕಾಂಗ್ರೆಸ್ ಮನಸ್ಥಿತಿ ಹಾಗಂದ್ರೆ ದಲಿತರು ಉದ್ಧಾರ ಆಗಬಾರ್ದು, ಅಸ್ಪೃಶ್ಯರು ಉದ್ಧಾರ ಆಗಬಾರ್ದು, ಅವ್ರು ಎಲ್ಲಿದ್ದಾರೆ ಅಲ್ಲೇ ಇರಬೇಕು ಶಾಶ್ವತವಾಗಿ. ಈಗ 79 ವರ್ಷ ವೋಟ್ ಬ್ಯಾಂಕ್ ಆಗಿದ್ದಾರೆ, ಮುಂದನೂ 100 ವರ್ಷ ವೋಟ್ ಬ್ಯಾಂಕ್ ಆಗಿರಬೇಕು, ಅವ್ರು ಉದ್ಧಾರ ಆಗಬಾರ್ದು ಅನ್ನೋದೇ ಈ ಕಾಂಗ್ರೆಸ್ಸಿನ ನೀಚ ಬುದ್ಧಿ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹೆಚ್ಚಿನ ವಿವರಣೆಯನ್ನು ನಮ್ಮ ನಾರಾಯಣ ಸ್ವಾಮಿಯವರು ಮಾತನಾಡ್ತಾರೆ. ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಮಾಡ್ತಾ, ಈಗಾಗಲೇ ಒಳ ಮೀಸಲಾತಿ ಜಾರಿಯಲ್ಲಿ ಆಗಿರ್ತಕ್ಕಂಥ ಗೊಂದಲದ ಗೂಡಾಗಿ ನಿರ್ಮಾಣವನ್ನು ಮಾಡಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳು, ಅದರ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಈ ರಾಜ್ಯದ ಸಮಾಜ ಕಲ್ಯಾಣ ಸಚಿವರಾಗಿದ್ದ ಸನ್ಮಾನ್ಯ ಮಹದೇವಪ್ಪನವರ ಅನೇಕ ವಿಚಾರಗಳ ಬಗ್ಗೆ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಲೋಕಸಭಾ ಸದಸ್ಯರು ತಮ್ಮ ಮುಂದೆ ವಿವರವಾಗಿ ಹೇಳಿದ್ದಾರೆ. ಅದೇ ರೀತಿ ಮಾಧ್ಯಮ ಇವತ್ತಿನ ಗೋಷ್ಠಿಯಲ್ಲಿ ಸನ್ಮಾನ್ಯ ದೊಡ್ಡೇರಿಯವರು, ಅನಿಲ್ ಕುಮಾರ್ ಅವರು, ಹನುಮಂತಪ್ಪನವರು, ಮಂಜುನಾಥ್ ಅವರು ಉಪಸ್ಥಿತರಿದ್ದಾರೆ. ತಮಗೆ ಆಗಸ್ಟ್ 20ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆದಂಥ ಒಳ ಮೀಸಲಾತಿಯ ಆವತ್ತು 4 ಗಂಟೆಯ ನಂತರ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಒಳ ಮೀಸಲಾತಿ ವಿಚಾರವಾಗಿ 101 ಜಾತಿಯಲ್ಲಿರ್ತಕ್ಕಂಥ ಕೆಲವು ಸಮುದಾಯಗಳು ಅಪಸ್ವರವನ್ನು, ಗೊಂದಲಗಳನ್ನು, ಒಳ ಮೀಸಲಾತಿ ವಿರೋಧಿ ನಿಲುವುಗಳನ್ನು ತಾಳಿ ಅನೇಕ ಪತ್ರಿಕಾಗೋಷ್ಠಿಗಳನ್ನು ಮಾಡಿದ್ದಾರೆ. 3/9/2025 ರೋಸ್ಟರ್ ಬಿಂದುಗಳನ್ನು ಈ ರಾಜ್ಯ ಸರ್ಕಾರ DPR ಮುಖಾಂತರ ಮಾಡಿದಂಥ ಆದೇಶದ ಬಗ್ಗೆ ಅನೇಕ ಗೊಂದಲವಾದ ಚರ್ಚೆಗಳನ್ನು ಈ ರಾಜ್ಯದಲ್ಲಿ ಆಗ್ತಾ ಇದೆ. ಅನೇಕ ಬಾರಿ ರಾಜ್ಯ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯನವರಿಗೆ, ಮಹದೇವಪ್ಪನವ್ರನ್ನ ಹೇಳಿದ್ದೀವಿ, ಒಳ ಮೀಸಲಾತಿ ಸಂವಿಧಾನಬದ್ಧವಾಗಿ ಸುಪ್ರೀಂ ಕೋರ್ಟ್ನ ಲಾರ್ಜರ್ ಬೆಂಚ್ ಜಡ್ಮೆಂಟನ್ನು ಮಾಡಿದ್ದು ಜನಸಂಖ್ಯೆಯ ಆಧಾರದ ಮೇಲೆ ಅಲ್ಲ, ಮೀಸಲಾತಿಯನ್ನು ಹಿಂದುಳಿವಿಕೆಯ ಆಧಾರದ ಮೇಲೆ ಆರ್ಟಿಕಲ್ 15(4) ಮತ್ತು 16(4) ಅನ್ವಯ ಈ ದೇಶದ ಯಾವುದೇ ರಾಜ್ಯದಲ್ಲಿರ್ತಕ್ಕಂಥ ಅತಿ ಹಿಂದುಳಿದವರಿಗೆ
ವಿಶೇಷವಾದಂತ ಮೀಸಲಾತಿಗಳನ್ನ ಮೀಸಲಾತಿಯಲ್ಲಿ